ತಾಲೂಕು ಬಾಡಿ ರಚನೆ ಆಗಿದೆ. ವಿರೋಧವಾಗಿ ಆಯ್ಕೆಯಾದಂಥ ಆತ್ಮೀಯ ಸೋದರರಾದಂಥ ಹನುಮೇಶ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆತ್ಮೀಯ ಸೋದರರಾದಂಥ ನಾಗರಾಜ್ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಮೊಹಮ್ಮದ್ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ವಿಜಯ್ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಆಮೇಲೆ ನನ್ನ ಆತ್ಮೀಯ ಸೋದರರಾದಂಥ ವಿಜಯ್ ಕುಮಾರ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನೆಲ್ಲ ಸಂಘಟನೆಯ ಮಿತ್ರರಾದಂಥ ಎಲ್ಲ ಸೋದರಿಗೂ ಕೂಡ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ಆತ್ಮೀಯ ಗೆಳೆಯ ರಂಗನಾಥ್ ನಾಯಕ್ ಈಗಿನ ಏನು ರಾಜನಹಳ್ಳಿಯ ಒಂದು ಸ್ವಾಗತ ಸಮಿತಿಯ ಸದಸ್ಯರಾದಂಥ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಸಂಘಟನೆ ಹಿತೈಷಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರುತ್ತಾ, ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಒಂದು ಕಚೇರಿಯಲ್ಲಿ ನಮ್ಮನ್ನು ಸಂಘಟನೆಗಾರರನ್ನ ಇಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸ ಎಲ್ಲ ಪತ್ರಕರ್ತರದ್ದು. ಇಷ್ಟು ದಿನ ನಮ್ಮ ಜೊತೆಗೆ ನಮ್ಮ ಒಡನಾಡಿಗಳಾಗಿ ಬೆಳೆದಂಥ ಎಲ್ಲ ಪತ್ರಕರ್ತರ ಒಂದು ಸಹಕಾರದಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಒಂದು ನಿಜವಾದಂಥ ಸತ್ಯ ಇದು. ಯಾಕಂತಂದರೆ ಸಂಘಟನೆಗಾರರಿಗೆ ನಾವು ಹೋರಾಟ ಮಾಡೋದೊಂದೇ, ಆದರೆ ನಮ್ಮನ್ನು ಪ್ರಚಾರ ಮಾಡ್ತಕ್ಕಂಥ ಆ ಸುದ್ದಿನ ಪ್ರತಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಮುಖಂಡರಿಗೆ ಮುಡ್ತಕ್ಕಂಥ ಕೆಲಸ ನೀವೆಲ್ಲ ಪತ್ರಕರ್ತರು ಮಾಡಿದ್ರಿ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಏನು ತಾಲೂಕು ಸಮಿತಿ ವತಿಯಿಂದ ಎಲ್ಲರಿಗೆ ಒಂದು ಸಣ್ಣದಾಗಿ ನಾವು ಭಾಳ ಆಸೆ ಇತ್ತು, ಏನೋ ನಿಮ್ಮ ಪದಗ್ರಹಣದಿಂದಲೇ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋಣ ಅಂತ, ಭಾಳ ದೂರ ಆಗ್ತದೆ ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಕಚೇರಿಯಲ್ಲಿ ನಮ್ಮೆಲ್ಲರ ಸಹಕಾರ, ನಮ್ಮ ಆತ್ಮೀಯರ ಸಹಕಾರದಿಂದ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ವಿ. ತಾವು ಸ್ವೀಕರಿಸಿ ನಮ್ಮನ್ನು ಇಲ್ಲಿವರೆಗೂ ಹೇಗೆ ಬೆಳೆಸಿದ್ರಿ, ಇನ್ನು ಮುಂದೂ ಕೂಡ ನೀವು ಹಂಗೆ ಬೆಳೆಸಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತಾರೆ.